ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಜೀವಾಮೃತ ಘಟಕ ಮಾಡೋದಕ್ಕೋಸ್ಕರ ಕೆಲವರು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ. ಮತ್ತು ಅದರ ಫಿಲ್ಟ್ರೇಷನ್ ಮಾಡೋಕ್ಕೋಸ್ಕರ ಅಂದರೆ ಜೀವಾಮೃತ ಫಿಲ್ಟ್ರೇಷನ್ ಆಗಿ ತೆಳುವು ನೀರು ಬರೋದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಫಿಲ್ಟ್ರೇಷನ್ ಮಾಡಿಸ್ತಾರೆ. ತುಂಬ ಸರಳವಾಗಿ ಅತಿ ಕಡಿಮೆ ಖರ್ಚಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವಾಗ ನಾನು ಹೇಳ್ತಾ ಇದ್ದೀನಿ. ಇದು ಸ್ವಂತವಾಗಿ ನಾನೇ ಮಾಡಿರೋದು. ಇದು 200 ಲೀಟ್ರ್ನ ಒಂದು ಡ್ರಮ್ ಇದು, ಓಕೆನಾ. 900 ರೂಪಾಯಿ ಇದಕ್ಕೆ. ಹಾಗೆ ಇದು ಖರ್ಚು ಹೇಳ್ತಾ ಹೋಗ್ತೀನಿ, ಲೆಕ್ಕ ಹಾಕ್ಕೊಳ್ಳಿ. ಈ ಡ್ರಮ್ಗೆ 2 ಇಂಚಿಂದು ಒಂದು ಹೋಲ್ ಹಾಕ್ಕೊಂಡಿದ್ದೀನಿ. ಹೋಲ್ ಹಾಕಿ 2 ಇಂಚಿಂದು ಒಂದು ಯೂನಿಯನ್ ಹಾಕಿದ್ದೀನಿ, ಓಕೆನಾ. ಮತ್ತು ಒಳಗಡೆ ಈ ಥರ ಲಾಕ್ ಬರುತ್ತೆ, ಥ್ರೆಡೆಡ್ ಯೂನಿಯನ್ ಇದು. ಈ ಯೂನಿಯನ್ಗೆ ಒಂದು ಥ್ರೆಡೆಡ್ ಕ್ಯಾಪ್, ಇದು ಎಂಡ್ ಕ್ಯಾಪ್. ಸೊ ಈ ಎಂಡ್ ಕ್ಯಾಪಲ್ಲಿ ಸೆಂಟ್ರಲ್ಲಿ ಒಂದು ಹೋಲ್ ಮಾಡಿದ್ದೀನಿ. ಹೋಲ್ ಮಾಡಿ ಇದಕ್ಕೆ ಮುಂದ್ಗಡೆ ನಾವು ಬರಿತೀವಲ್ಲ ಪೆನ್ನದು ಮುಂಭಾಗದ ಲಿಡ್ ಹಾಕಿದ್ದೀನಿ ಟೈಟಾಗಿ, ಓಕೆ. ಮತ್ತು ಇದು ಈ ಗಾರೆ ಕೆಲಸದಲ್ಲಿ ವಾಟರ್ ಲೆವೆಲ್ ಚೆಕ್ ಮಾಡುವಂಥ ಟ್ಯೂಬ್ ಇದು. ಈ ಟ್ಯೂಬನ್ನು ಇದಕ್ಕೆ ಫಿಕ್ಸ್ ಮಾಡ್ತೀನಿ ಹೀಗೆ, ಓಕೆನಾ. ಮತ್ತು ಇನ್ನೊಂದು ಎಂಡಲ್ಲಿ ಅದೇ ಪೆನ್ನಿನ ಹಿಂಭಾಗ ಒಂದು ಕ್ಯಾಪ್ ಇರುತ್ತೆ, ಆ ಕ್ಯಾಪ್ದು ಇದನ್ನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಸೊ ಇಲ್ಲಿ ಸಣ್ಣದೊಂದು ಹೋಲ್ ಇದೆ. ಈ ಹೋಲ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ಸಣ್ಣ ಸೂಜಿ ಅಥವಾ ಪಿನ್ನಲ್ಲಿ ನಾವು ಹೋಲ್ ಮಾಡ್ಕೊಂಡ್ರಾಯ್ತು. ಸೊ ಈ 2 ಇಂಚಿಂದ ಯೂನಿಯನ್ ಏನಕ್ಕೆ ಹಾಕಿದ್ದೀನಿ ಅಂತಂದರೆ, ನಾವಿಲ್ಲಿ ಸೆಗಣಿ, ಗಂಜಲ, ಬೆಲ್ಲ, ಮಣ್ಣು ಇತ್ಯಾದಿ ಎಲ್ಲ ನಾವು ಹಾಕಿದಾಗ ಸೆಗಣಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಅದು ಬಗಡಾಗಿರುತ್ತಲ್ಲ, ಸೊ ಆ ಬಗಡ ಏನಿರುತ್ತೆ ಈ ಲೆವೆಲ್ ಕೂತಿರುತ್ತೆ ಯೂನಿಯನ್ ಲೆವೆಲ್ಗೆ. ಇಲ್ಲಿ ನಾವೇನು ಮಾಡ್ತೀವಿ, ಎಂಡ್ ಕ್ಯಾಪ್ ಹಾಕಿರ್ತೀವಲ್ಲ, ಜೀವಾಮೃತ 12ರಿಂದ 15 ದಿವಸದೊಳಗಡೆ ತಯಾರಾಗಿರುತ್ತೆ. ನಾವು ಯಾವಾಗ ಜಮೀನಿಗೆ ಅಥವಾ ಹೊಲ ಗದ್ದೆಗಳಿಗೆ ಕೊಡಬೇಕು ಜೀವಾಮೃತನ ಅಂತ ಹೇಳಿದಾಗ ಎಂಡ್ ಕ್ಯಾಪ್ನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿದಾಗ ಏನಾಗುತ್ತೆ, ಈ ಲೆವೆಲಲ್ಲಿ ಬಗಡ ಏನಿರುತ್ತೆ ಅದು ಸಂಪೂರ್ಣವಾಗಿ ಹೊರಗಡೆ ಬಂದುಬಿಡುತ್ತೆ. ಇನ್ನು ಉಳಿಕೆ ಪೂರ್ತಿ ಮೇಲ್ಭಾಗದ ತನಕನೂ ತೆಳುವಾದ ಜೀವಾಮೃತ ನೀರೇನಿರುತ್ತೆ ಅದು ಉಳ್ಕೊಳ್ಳುತ್ತೆ. ಸೊ ಬಗಡ ಸಂಪೂರ್ಣವಾಗಿ ಆಚೆ ಬಂದ ಮೇಲೆ ಮತ್ತೆ ಎಂಡ್ ಕ್ಯಾಪ್ ಹಾಕ್ಬಿಡ್ಬೇಕು. ಎಂಡ್ ಕ್ಯಾಪ್ ಹಾಕಿದ ನಂತರ ಈ ಟ್ಯೂಬ್ ಏನಿದೆ ಇದನ್ನು ಹಿಂಗೆ ಫಿಕ್ಸ್ ಮಾಡಿದರೆ ಆಯಿತು. ಸೊ ಆ ನಂತರದಲ್ಲಿ ತೆಳುವಾದ ನೀರು ಸರಾಗವಾಗಿ ಆಚೆ ಬರುತ್ತೆ. ಯಾವುದೇ ಥರದಲ್ಲಿ ಒಂದು ಚೂರು ಕಸ ಕಡ್ಡಿ ಇರೋದಿಲ್ಲ. ಸೆಗಣಿಯ ಬಗಡ ಕೂಡ ಒಂದು ಸ್ವಲ್ಪನೂ ಉಳಿಯೋದಿಲ್ಲ. ಇಲ್ಲಿ ನೀರು ಹೇಗೆ ಬರುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀನಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನೋಡಿ ಸ್ನೇಹಿತರೆ, ಇವಾಗ ಒಳಗಡೆ ನೀರು ತುಂಬಿದ್ದೀನಿ. ಯೂನಿಯನ್ ಲೆವೆಲ್ ತನಕ ನೀರಿದೆ. ಆ ನೀರು ಇಲ್ಲಿ ಈ ರೀತಿಯಾಗಿ ಬರ್ತಾಯಿದೆ ಪೆನ್ ಲಿಡ್ ಮುಖಾಂತರ, ಓಕೆನಾ. ಇದಕ್ಕೆ ನಾನು ಇವಾಗ ಟ್ಯೂಬ್ ಫಿಕ್ಸ್ ಮಾಡ್ತಾಯಿದ್ದೀನಿ. ಈ ನೀರು ಟ್ಯೂಬ್ನಿಂದ ಹೇಗೆ ಬರುತ್ತೆ ನೋಡಿ. ನೋಡಿ ಎಷ್ಟು ಸಣ್ಣ ಪ್ರಮಾಣದಲ್ಲಿ ಬರ್ತಾಯಿದೆ. ನೀವು ಇದನ್ನು ಬೆಳಗ್ಗೆ ಈ ರೀತಿ ಆನ್ ಮಾಡ್ತು ಅಂತಂದರೆ ಸಂಜೆ ತನಕ ಬರುತ್ತೆ. ಒಂದು ಡ್ರಮ್ ನೀರು ಖಾಲಿ ಆಗೋದಕ್ಕೆ ಕನಿಷ್ಠ 6ರಿಂದ 7 ಗಂಟೆ ಹಿಡಿಯುತ್ತೆ. ಎಷ್ಟು ಸಣ್ಣದಾಗಿ ಬರ್ತಾಯಿದೆ ನೋಡಿ. ಸೊ ಹನಿ ನೀರಾವರಿ ಥರ ಇದು ನಮ್ಮ ತೋಟ ಹೊಲ ಗದ್ದೆಗಳಿಗೆ ಹೋಗುತ್ತೆ. ಇದ್ರ ಖರ್ಚು ನೋಡಿ, ಡ್ರಮ್ಗೆ 900 ರೂಪಾಯಿ, ಯೂನಿಯನ್ಗೆ 450 ರೂಪಾಯಿ ಕೊಟ್ಟಿದ್ದೀನಿ, ಎಂಡ್ ಕ್ಯಾಪ್ 30 ರೂಪಾಯಿ, ಮತ್ತು ಟ್ಯೂಬು 20 ರೂಪಾಯಿ. ಇಷ್ಟೇ ಇದ್ರ ಖರ್ಚು ಬಿದ್ದಿರೋದು ನನಗೆ.